ಹಾಯ್ ವಿವರ್ಸ್, ಇವತ್ತು ನಾವು ನವಿಲು ಕೂಸಿನ ಪಲ್ಯನ ಮಾಡೋಣ. ಇದನ್ನು ಘಾಟ್ ಗೋಬಿ ಅಂತ ಕೂಡ ಕರೀತಾರೆ. ನಾನು ಒಂದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಇನ್ನೊಂದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಈಗ ಈ ರೀತಿ ಈ ಸಿಪ್ಪೆನ ತೆಗಿಬೇಕು. ಆಲೂಗಡ್ಡೆಯ ಸಿಪ್ಪೆನ ತೆಗಿತೀವಲ್ವ, ಆ ರೀತಿ ಇದರ ಸಿಪ್ಪೆನ ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿನ ತುರಿದು ಇಟ್ಟಿದ್ದೀನಿ, ಒಂದು 3 ಟೊಮೆಟೊ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಕೊತ್ತಂಬರಿನ ಬಳಸ್ಬೋದು. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಹಸಿ ಶುಂಠಿನ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ಇಲ್ಲಿ ನಾನು ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ, ನಿಮಗೆ ಬೇಕು ಅನಿಸೋದಾದರೆ ಬೆಳ್ಳುಳ್ಳಿನ ನೀವು ಬಳಸ್ಕೋಬೋದು. ಇಲ್ಲಿ ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ನಾನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಈಗ ಈ ನವಿಲು ಕೋಸನ್ನು ನಾನು ಸ್ವಲ್ಪ ದಪ್ಪ ಹೋಳಾಗಿ ಕಟ್ ಮಾಡ್ಕೊಳ್ತೀನಿ. ನಿಮಗೆ ತೀರಾ ಚಿಕ್ಕದಾಗಿ ಬೇಕು ಅನ್ನೋದಾದರೆ ನೀವು ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೋಬೋದು, ಅಥವಾ ತುರಿದ್ಬಿಟ್ಟು ಹಾಕ್ತೀವಿ ಅನ್ನೋದಾದರೆ ತುಂಬ ನೈಸಾಗಿ ತುರಿದ್ಬಿಟ್ಟು ಕೂಡ ಈ ಪಲ್ಯನ ಮಾಡ್ತಾರೆ. ಈ ನವಿಲು ಕೋಸು ಈ ಮಳೆಗಾಲದಲ್ಲಿ ಹೇರಳವಾಗಿ ಸಿಗುತ್ತೆ. ಈ ನವಿಲು ಕೋಸನ್ನು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದನ್ನು ವರ್ಷದಲ್ಲಿ ಒಂದು ಸರಿ ಆದರೂ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ. ನವಿಲು ಕೋಸು ಜೊತೆಗೆ ಆಲೂಗಡ್ಡೆ ಕೂಡ ಸೇರಿಸ್ಬಿಟ್ಟು ಕೆಲವೊಬ್ಬರು ಈ ಪಲ್ಯನ ಮಾಡ್ತಾರೆ. ಇಷ್ಟು ದಪ್ಪ ಹೋಳುಗಳು ಬೇಗ ಬೆಂದ್ಕೊಳ್ಳುತ್ತಾ ಅಂತ ಅನ್ನಿಸ್ಬೋದು. ಇದು ಬೇಗನೆ ಬೆಂದ್ಕೊಳ್ಳುತ್ತೆ. 10ರಿಂದ 15 ನಿಮಿಷದಲ್ಲಿ ಈ ಹೋಳುಗಳೆಲ್ಲ ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ದಪ್ಪದಾಗೇ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದ ಹಾಗೇ 1 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಿಡಿತಾ ಇದ್ದ ಹಾಗೇ ಇದಕ್ಕೆ ನಾನು ಮುಂಚೆನೇ ಹೆಚ್ಚಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ನಿಮಗೆ ಈರುಳ್ಳಿ ತಿನ್ನೋದಿಲ್ಲ ಅನ್ನೋದಾದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಹಾಗೆ ತುರಿದು ಇಟ್ಟಂಥ ಹಸಿ ಶುಂಠಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೇ ನಾವು ರುಬ್ಬಿ ಇಟ್ಟಂಥ ಟೊಮೆಟೊ ಮಿಶ್ರಣನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನಾನು ಫ್ಲೇಮನ್ನು ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಚ್ಚ ಖಾರದ ಪುಡಿನ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೋಬೋದು. ಈ ಮಸಾಲೆ ಕೂಡ ಇದರಲ್ಲಿ ಚೆನ್ನಾಗಿ ಬೆರೆತ್ಕೋಬೇಕು. ಅದನ್ನು 1-2 ಸೆಕೆಂಡು ಈ ರೀತಿ ನಾವು ಫ್ರೈ ಮಾಡ್ಕೊಂಡಾದಮೇಲೆ ಹೋಳುಗಳನ್ನು, ಅಂದರೆ ನಾವು ಹೆಚ್ಚಿ ಇಟ್ಟಂಥ ನವಿಲು ಕೋಸನ್ನು ಹಾಕಿ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಈ ನವಿಲು ಕೋಸನ್ನು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು. 10 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಇದು ಸ್ವಲ್ಪ ಡ್ರೈ ಆಗಿದೆ ಅನ್ನಿಸಿದರೆ ನೀವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು. ಬಟ್ ನನಗೆ ಇದೇ
ಥರನೇ ಬೇಕಾಗಿರೋದ್ರಿಂದ ನಾನು ಇಲ್ಲಿ ಹೆಚ್ಚಿಗೆ ನೀರನ್ನು ಬಳಸ್ತಾ ಇಲ್ಲ. ಈಗ ಈ ಪಲ್ಯ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನಾನು ಇದನ್ನ ಈಗ ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ನೀವು ಟೊಮೆಟೊನ ಬಳಸದೇ ಇದ್ದರೆ ಆಮ್ಚೂರ್ ಪೌಡ್ರ್ ಆಗಲಿ ಅಥವಾ ನಿಂಬೆ ರಸ ಆಗಲಿ ಈ ಟೈಮಲ್ಲಿ ಬಳಸ್ಕೋಬೋದು. ಈ ಪಲ್ಯ ರೊಟ್ಟಿ, ಚಪಾತಿ ಹಾಗೆ ಪೂರಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವೊಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.